ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮಂಗಳ ದೋಷ, ಮಂಗಳ ಗ್ರಹ ದೋಷ ಮತ್ತು ಮದುವೆ. ಮದುವೆಗೆ ಹೇಗೆ ಅಡ್ಡಿಪಡಿಸ್ತದೆ ಈ ಮಂಗಳ ದೋಷ? ನೋಡಿ, ಮಂಗಳ ದೋಷ ಅಂತ ಕರೀತಾರೆ. ಮಂಗಳ ಗ್ರಹ ಸರಿಯಾದ ಸ್ಥಾನದಲ್ಲಿ ನಿಮ್ಮ ಕುಂಡಲಿಯಲ್ಲಿ, ಜಾತಕದಲ್ಲಿ ಸರಿಯಾದ ಸ್ಥಾನದಲ್ಲಿ ಇಲ್ಲದಿದ್ದರೆ ಮಂಗಳ ದೋಷ ಗುರುತಿಸಲಾಗ್ತದೆ. ಮಂಗಳ ಗ್ರಹ ಸರಿಯಾಗಿ ಇರದೇ ಇದ್ರೆ ಮಂಗಳ ದೋಷ ಅಂತ ಕರೀತಾರೆ, ಕುಜ ದೋಷ ಅಂತ ಕರೀತಾರೆ, ಅಂಗಾರಕ ದೋಷ ಅಂತ ಕರೀತಾರೆ. ನೋಡ್ರಿ, ಜಾತಕದಲ್ಲಿ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ, ಈ ಜಾಗಗಳಲ್ಲಿ ಮಂಗಳ ಗ್ರಹ ಇದ್ರೆ ಅದನ್ನ ಕುಜ ದೋಷ ಅಂತ ಕರೀಲಾಗ್ತದೆ, ಮಂಗಳ ದೋಷ ಅಂತ ಕರೀಲಾಗ್ತದೆ ಎಂದು ತಿಳ್ಕೊಂಬಿಡಿ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ನೋಡಿದಾಗ. ಹಾಗೆಯೇ ಮತ್ತೊಂದಿಷ್ಟು ಕೆಲವು ವಿಚಾರಗಳಲ್ಲೂ ಕೂಡ ಈಗ ಕುಜ ಸಪ್ತಮಾಧಿಪತಿಯನ್ನು ನೋಡ್ತಾ ಇದ್ರೆ ಆವಾಗಲೂ ಕೂಡ ತೊಂದರೆ ಕೊಡ್ತಾನೆ. ಸಪ್ತಮಾಧಿಪತಿಯನ್ನ ನೋಡ್ತಾ ಇದ್ರೆ ಆವಾಗಲೂ ಕೂಡ ಮ್ಯಾರೇಜ್ ಅನ್ನ ಲೇಟ್ ಮಾಡ್ಬಿಡ್ತಾನೆ. ಅಥವಾ ಮ್ಯಾರೇಜ್ ಆದ್ಮೇಲೂ ಕೂಡ, ಮದುವೆ ಆದ್ಮೇಲೂ ಕೂಡ ತೊಂದರೆಗಳನ್ನು ಉಂಟು ಮಾಡಿಬಿಡ್ತಾನೆ. ಅವಾಗ ಮಂಗಳ ದೋಷ ಇರಲ್ಲ, ಆದ್ರೂ ಕೂಡ ಮಂಗಳ ಮದುವೆ ನಿಧಾನವಾಗ್ಲಿಕ್ಕೆ ಕಾರಣನಾಗಿರ್ತಾನೆ, ಲೇಟ್ ಆಗ್ಲಿಕ್ಕೆ ಕಾರಣನಾಗಿರ್ತಾನೆ. ಆದ್ದರಿಂದ ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಮಂಗಳ ದೋಷವನ್ನ ನಿವಾರಣೆ ಮಾಡ್ಕೋಬೇಕು. ನಿಮ್ಮ ಶಾಸ್ತ್ರಿಗಳ ಮುಖೇನ ಹೋಗ್ಬಿಟ್ಟು ಮಂಗಳ ದೋಷ ಇದೆ ಅಥವಾ ಇಲ್ಲ ತಿಳ್ಕೊಳ್ಳಿ. ಅದರಲ್ಲೂ 1ನೇ ಮನೆ ಅಥವಾ 4ನೇ ಮನೆಯಲ್ಲಿ ಇದ್ದಾಗ ಮಂಗಳ ಗ್ರಹ, ಅಥವಾ 12ನೇ ಮನೆಯಲ್ಲಿ ಇದ್ದಾಗೂ ಕೂಡ ಅದರ ದೃಷ್ಟಿ 7ನೇ ಮನೆಯಲ್ಲಿ ಬಿದ್ದ್ಬಿಡುತ್ತೆ, 7ನೇ ಮನೆ ಮೇಲೆ. ಅಥವಾ 2ನೇ ಮನೆಯಲ್ಲಿ ಇದ್ದಾಗ 8ನೇ ಮನೆ ಮೇಲೆ ಬಿದ್ದ್ಬಿಡುತ್ತೆ. ಹೀಗೆಲ್ಲ ಇದ್ದಾಗ ನೀವು ಮಂಗಳ ಗ್ರಹ ಶಾಂತಿಯನ್ನ ಮಾಡೋದು ಒಳಿತು. ಮಂಗಳ ಗ್ರಹ ಶಾಂತಿಯನ್ನ ಶಾಸ್ತ್ರಿಗಳ ಮುಖೇನ ಮಾಡಿಸ್ಬೇಕಾಗ್ತದೆ, ನೀವೇ ಮಾಡ್ಕೊಳಕ್ ಬರಲ್ಲ. ಶಾಸ್ತ್ರಿಗಳನ್ನು ಕರೆಸ್ಬಿಟ್ಟು ಮಂಗಳ ಗ್ರಹ ಶಾಂತಿಯನ್ನು ಮಾಡಿಸಿ. ಮೊದಲು ನವಗ್ರಹ ಶಾಂತಿಯನ್ನು ಮಾಡಿಸ್ಬಿಡಿ, ತದನಂತರ ಮಂಗಳ ಗ್ರಹ ಶಾಂತಿಯನ್ನ ಮಾಡಿಸ್ಬಿಡಿ. ಇದರಿಂದ ತುಂಬಾ ಒಳಿತಾಗ್ತದೆ. ಅಷ್ಟೇ ಅಲ್ಲ, ಮಂಗಳ ಗ್ರಹ ಎಲ್ಲಿದೆ, ಶಾಂತಿಯನ್ನು ಯಾವಾಗ ಮಾಡಿಸ್ಬೇಕಾಗ್ತದೆ ಅಂದ್ರೆ ಹೋಮ ಹಾಕಿ, ಹೋಮ ಕುಂಡ ಹಾಕಿಸಿ ಯಾವಾಗ ಶಾಂತಿ ಮಾಡಿಸ್ಬೇಕಾಗ್ತದಂದ್ರೆ ಮಂಗಳ ಗ್ರಹ ಮಂಗಳ ದೋಷ ಇದ್ದು ಮಂಗಳ ಗ್ರಹ ಮೇಷ ರಾಶಿಯಲ್ಲಿದ್ರೆ, ಸಿಂಹ ರಾಶಿಯಲ್ಲಿದ್ರೆ, ಧನುರ್ ರಾಶಿಯಲ್ಲಿದ್ರೆ, ಈ 3 ರಾಶಿಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ ಮಂಗಳ ಗ್ರಹ. ಮಂಗಳನ ತುಂಬಾ ಶಕ್ತಿಯುತ ಸ್ಥಾನ ಅದು. ಆಗ ನೀವು ಅಲ್ಲಿ ಇದ್ದು ಏನು ಮಂಗಳ ದೋಷ ಉಂಟಾಗಿದ್ರೆ ನೀವು ಹೋಮ ಮಾಡಿಸಿ, ಹೋಮ ಮುಖೇನ ಶಾಂತಿ ಮಾಡಿಸ್ಬೇಕಾಗ್ತದೆ. ಹಾಗೆಯೇ ಬೇರೆ ಬೇರೆ ಸ್ಥಾನದಲ್ಲಿದ್ದಾಗ ಕೆಲವು ಧ್ಯಾನದಿಂದಲೇ ಮಾಡ್ಬೇಕಾಗ್ತದೆ, ಕೆಲವು ತೊಗರಿ ಬೇಳೆ ದಾನ ಮತ್ತು ಕೆಂಪು ವಸ್ತ್ರ ದಾನದಿಂದ ಮುಖೇನ ಈ ಮಂಗಳ ಗ್ರಹ ಶಾಂತಿ ಮಾಡ್ಬೇಕಾಗ್ತದೆ. ಸಾಕಷ್ಟು ಜನಕ್ಕೆ ಗೊತ್ತಿರ್ತದೆ ಇದನ್ನೆಲ್ಲ ಮಾಡಿಸ್ಬೇಕಂತ. ಶಾಸ್ತ್ರಿಗಳ ಮುಖೇನ ಒಮ್ಮೆ ನೀವು ಸಂಪರ್ಕಿಸಿ ಮಂಗಳ ಗ್ರಹ ಹೇಗಿದೆ ಮತ್ತು ನಮ್ಮ ಮದುವೆ ನಿಧಾನ ಆಗ್ಲಿಕ್ಕೆ ಏನು ಕಾರಣ ತಿಳ್ಕೊಂಬಿಡಿ. ಅದರ ಮೂಲಕ ಮಂಗಳ ಗ್ರಹ ದೋಷ ಇದ್ರೆ, ಕುಜ ದೋಷ ಇದ್ರೆ ಆ ಕುಜ ಶಾಂತಿಯನ್ನ ಮಾಡಿಸ್ಕೊಂಬಿಡಿ ಅಂತ ತಿಳಿಸ್ತೇನೆ. ಆಯ್ತಪ್ಪ, ನಾವಿದೆಲ್ಲ ಮಾಡಿಸಿದ್ದೇವೆ, ಕೆಲವರು ಸಾಕಷ್ಟು ಎಲ್ಲಾ ಮಾಡಿಸ್ಬಿಟ್ಟಿರ್ತಾರೆ, ಸಾಕಷ್ಟು ಪೂಜೆಗಳನ್ನು ಮಾಡಿಸಿರ್ತಾರೆ, ಸಾಕಷ್ಟು ಮಂದಿರಗಳಿಗೆ ಹೋಗಿರ್ತಾರೆ, ಆದ್ರೂ ಇನ್ನೂ ಮದುವೆ ಆಗ್ತಾ ಇಲ್ಲ ಅನ್ನೋದಾದ್ರೆ ವೀಕ್ಷಕರೇ, ನಾವೇ ಸಾಕಷ್ಟು ರಿಸರ್ಚ್ ಮಾಡ್ತಾ ಇದ್ದೇವೆ ಈ ಮದುವೆ ವಿಷಯವಾಗಿ. ನೀವು ನಮಗೆ ಕರೆ ಮಾಡಬಹುದು. ನಿಮ್ಮ ಜಾತಕವನ್ನ, ನಿಮ್ಮ ಕುಂಡಲಿಯನ್ನ ಸುದೀರ್ಘವಾಗಿ ವಿಶ್ಲೇಷಣೆ ಮಾಡಿ ಮಂಗಳ ದೋಷ ಇದೆಯಾ ಅಥವಾ ಬೇರಾವುದು ದೋಷ ಇದೆಯಾ, ಅದಕ್ಕೆ ಏನ್ ಮಾಡ್ಬೇಕು ಅಂತ ತಿಳಿಸ್ತೇವೆ. ಅಷ್ಟೇ ಅಲ್ಲ, ಯಾವ ದೇವಸ್ಥಾನಗಳಿಗೆ ಹೋದರೆ ಈ ಮದುವೆಯ ಸಲುವಾಗಿ ಅನುಕೂಲವಾಗ್ತದೆ ಮತ್ತು ಮದುವೆ
ಆಗ್ಲಿಕ್ಕೆ ದಾರಿ ಆಗ್ತದೆ ಅಂತ ಕೂಡ ನಾವು ತಿಳಿಸ್ತೇವೆ. ನೀವು ನಮಗೆ ಕರೆ ಮಾಡಬಹುದು ವೀಕ್ಷಕರೇ. ಅಷ್ಟೇ ಅಲ್ಲ, ಜಾತಕದಲ್ಲಿ ಏನೇನ್ ತೊಂದರೆಗಳಿದ್ದಾವೆ ನೋಡಿ, ಈ ಮಂಗಳ ಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಳೋದು ಇದೊಂದೇ ಕಾರಣಕ್ಕಲ್ಲ, ಮತ್ತೆ ಯಾವ್ಯಾವ ಮನೆಯನ್ನ ನೋಡ್ತಾ ಇರುತ್ತೆ ಅಲ್ಲಿಯೂ ಕೂಡ ಅನುಕೂಲ ಆಗ್ತದೆ. ಸಾಕಷ್ಟು ನೋಡಿ, ಒಂದು ಗ್ರಹ ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ರೂಲ್ ಮಾಡ್ತಾ ಇರ್ತದೆ. ಇದು ದೋಷಗಳಿದ್ರೆ ಆ ದೋಷಗಳನ್ನ ನಿವಾರಿಸ್ಕೊಳ್ಳೋದು ತುಂಬಾ ಒಳಿತು. ಏನೋ ಸ್ವಲ್ಪ ಖರ್ಚಾಗ್ತದೆ, ಆ ಖರ್ಚಿನಗಳ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದು ಕೊಡುವ ಫಲ ಆಯ್ತಲ್ಲ, ಭಗವಂತನ ಅನುಗ್ರಹ ತುಂಬಾ ದೊಡ್ಡದು. ಈ ಮಂಗಳ ಗ್ರಹ ದೋಷ ಇದ್ರೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡೋದು ತುಂಬಾ ಒಳ್ಳೆಯದು. ಅಲ್ಲಿ ಪೂಜೆ ಮಾಡಿಸೋದು ಒಳ್ಳೆಯದು. ಹಾಗೆಯೇ ಸಾಕಷ್ಟು ದೇವಸ್ಥಾನಗಳಿದ್ದಾವೆ. ಭೂವರಾಹ ಸ್ವಾಮಿ ದರ್ಶನ ಮಾಡೋದು ಒಳ್ಳೇದು, ಅಲ್ಲಿ ಪೂಜೆ ಮಾಡಿಸೋದು ಒಳ್ಳೇದು. ಆದ್ದರಿಂದ ಯಾವುದಕ್ಕೆ ಈ ಮದುವೆ ಲೇಟ್ ಆಗಿದೆ ಅಂತ ತಿಳ್ಕೊಂಡ್ಬಿಟ್ರೆ, ಅಕಸ್ಮಾತ್ ಮಂಗಳ ದೋಷ ಇದ್ರೆ ಅದ್ ನಿವಾರಿಸ್ಕೊಳ್ಳಿ. ಅದು ಏನ್ ಮಾಡ್ಬೇಕಂತ ಬೇಕಾದ್ರೆ ನಾವೇ ನೀವು ಕರೆ ಮಾಡಿದ್ರೆ ತಿಳಿಸ್ತೇವೆ. ಅಷ್ಟೇ ಅಲ್ಲ, ಇನ್ಯಾವುದೇ ತೊಂದರೆ ಇದ್ರು ಜಾತಕ ರೀತ್ಯ, ವಾಮಾಚಾರ ದೋಷ, ಮಾಟ ಮಂತ್ರ ದೋಷ ಏನೇ ಇರ್ಲಿ, ನೀವು ನಮಗೆ ಕರೆ ಮಾಡಬಹುದು. ನಾವು ಸಲಹೆಯನ್ನು ನೀಡ್ತೇವೆ. ಶುಭವಾಗಲಿ.